ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಂದರೆ SJVN ಲಿಮಿಟೆಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಎ ಜಾಯಿಂಟ್ ವೆಂಚರ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಗೌರ್ಮೆಂಟ್ ಆಫ್ ಹಿಮಾಚಲ್ ಪ್ರದೇಶ್. ಇಂಡಿಯಾಗೆ ಮತ್ತು ಹಿಮಾಚಲ್ ಪ್ರದೇಶಕ್ಕೆ ಸೇರಿದಂಥ ಕಂಪ್ನಿ ಇದಾಗಿದ್ದು, ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಕೊನೆ ದಿನಾಂಕ ಬಂದು ಮೇ 17ನೇ ತಾರೀಕು ಆಗಿರುತ್ತೆ. ಅದರೊಳಗಡೆ ಆಗಿ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವೀಡಿಯೋ ನೋಡ್ತಿರೋ ಅಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.sjvn.nic.in ಈ ವೆಬ್ಸೈಟಲ್ಲಿ ಹೋಗಿ ಆನ್ಲೈನ್ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಹುದ್ದೆಗಳು ಬಂದು ಎಕ್ಸಿಕ್ಯೂಟಿವ್ ಟ್ರೈನೀಸ್ನ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಎಕ್ಸಿಕ್ಯೂಟಿವ್ ಟ್ರೈನಿ ಅಥವಾ E2 ಹುದ್ದೆಗೆ ನೀವು ಆಯ್ಕೆ ಆದ್ರಂದರೆ ಮಾಸಿಕ 50,000ದಿಂದ 1,60,000ವರೆಗೂ ನಿಮಗೆ ಬೇಸಿಕ್ ಪೇಮೆಂಟ್ ಇರುತ್ತೆ. ಇನ್ನು ಅದರ್ ಅಲಯನ್ಸಸ್ ಬಂದು ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ವಿಲ್ ಬಿ ಇಂಟು IDA ಅಲಯನ್ಸ್ ಅಟ್ 35% ಆಫ್ ಬೇಸಿಕ್ ಪೇ ಮತ್ತು HRA ಲೀಸ್ಡ್ ಆಪರ್ಚುನಿಟಿ ಅಕಾಮಿಡೇಷನ್ ಕಾಂಟ್ರಿಬ್ಯೂಷನ್ ಆಫ್ ಪ್ರೊವಿಡೆಂಟ್ ಫಂಡ್, ಹೀಗೆ ವಿವಿಧ ಅಲಯನ್ಸಸ್ ಇರುತ್ತೆ ಅಪ್ಲೈ ಮಾಡುವಂಥವ್ರಿಗೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಬೇಕಾಗಿರುವ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿದರೆ ಮೊದಲನೇದಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಏನಾದರೂ ಅಪ್ಲೈ ಮಾಡ್ತಿದ್ದಾರಪ್ಪ ಅಂತಂದರೆ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋಂಥ ಅಭ್ಯರ್ಥಿ ಅಪ್ಲೈ ಮಾಡ್ಬೋದಾಗಿದ್ದು, ಈ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಒಟ್ಟು 30 ಹುದ್ದೆಗಳು ಖಾಲಿ ಇರ್ತವೆ. ಎರಡನೇದಾಗಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಅಪ್ಲೈ ಮಾಡ್ತಿರೋಂಥವ್ರ ಈ ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಈ ಡಿಪಾರ್ಟ್ಮೆಂಟಲ್ಲಿ ಒಟ್ಟು ನಿಮಗೆ 15 ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಮತ್ತು ಇಂಜಿನಿಯರಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, ನಿಮಗೆ ಈ ಹುದ್ದೆಯಲ್ಲಿ ಟೋಟಲು 15 ವೇಕೆನ್ಸೀಸ್ ಖಾಲಿ ಇರುತ್ತೆ. ಹ್ಯೂಮನ್ ರಿಸೋರ್ಸಸ್ ಈ ಡಿಪಾರ್ಟ್ಮೆಂಟಲ್ಲಿ ನಿಮಗೆ 7 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ ಗ್ರ್ಯಾಜುಯೇಟ್ ವಿತ್ 2 ಇಯರ್ಸ್ MBA ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ವಿತ್ ಸ್ಪೆಷಲೈಸೇಷನ್ ಇನ್ ಪರ್ಸನ್ ಅಥವಾ HR ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟಲ್ಲಿ ಈ ಹುದ್ದೆಗೆ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಅಥವಾ 2 ಇಯರ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಅಥವಾ ಸೈನ್ಸ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಬೋದಾಗಿತ್ತು. ನಿಮಗೆ ಒಟ್ಟು 7 ವೇಕೆನ್ಸೀಸ್ ಖಾಲಿ ಇರುತ್ತೆ. ಜಿಯಾಲಜಿ ಈ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 7 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ MCA MTech ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, ಇನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ನಿಮಗೆ ಟೋಟಲ್ 6 ವೇಕೆನ್ಸೀಸ್ ಖಾಲಿ ಇರ್ತವೆ. ಈ ಹುದ್ದೆ ಕೂಡ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾಡಿರುವಂಥ ಅಭ್ಯರ್ಥಿಗಳು ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಒಟ್ಟು 20 ಹುದ್ದೆಗಳು ಖಾಲಿ ಇದ್ದು, ಈ ಹುದ್ದೆಗೆ CA ICWA ಮತ್ತು 2 ಇಯರ್ಸ್ MBA ವಿತ್ ಸ್ಪೆಷಲೈಸೇಷನ್ ಇನ್ ಫೈನಾನ್ಸ್ ಮಾಡಿರುವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಕೊನೆಯದಾಗಿ ಲಾ ಡಿಪಾರ್ಟ್ಮೆಂಟ್ನಲ್ಲಿ ನಿಮಗೆ ಒಟ್ಟು 7 ಹುದ್ದೆಗಳು ಖಾಲಿ ಇದ್ದು, ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಲಾ 3 ಇಯರ್ಸ್ LLB ಆರ್ 5 ಇಯರ್ಸ್ ಇಂಟರ್ಗ್ರೇಟ್ ಕೋರ್ಸ್ ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡೋದಾಗಿರುತ್ತೆ. ಇನ್ನು ಟೋಟಲ್ ನಿಮಗೆ 114 ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ ಕೆಲವೊಂದು ವರ್ಗದ ಅಭ್ಯರ್ಥಿಗಳಿಗೆ ರಿಸರ್ವೇಷನ್ ಕೂಡ ಮಾಡಿದ್ದಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ ಸ್ಕೋರ್ ಬಂದು 50 ಮಾರ್ಕ್ಸ್ ಆಗಿದ್ದು, SC ST ಮತ್ತು PWBD ಕ್ಯಾಟಗರಿಗೆ 55 ಮಾರ್ಕ್ಸ್ ತೊಗೊಂಡಿರೋವಂಥ ಕ್ಯಾಂಡಿಡೇಟ್ಗಳು ಎಲಿಜಿಬಲ್ ಆಗಿರ್ತಾರೆ ಈ ಹುದ್ದೆಗೆ ಅಪ್ಲೈ ಮಾಡಲು.
ಒಂದು ವೇಳೆ ನೀವು 55ಗಿಂತ ಅಂದರೆ 54.99 ತೊಗೊಂಡಿದ್ರು ಕೂಡ ನಾಟ್ ಎಲಿಜಿಬಲ್ ಆಗಿರ್ತೀರ. ಮಿನಿಮಮ್ 55 ಇರಲೇಬೇಕಾಗಿರುತ್ತೆ. ಇನ್ನು PWBD ಕ್ಯಾಟಗರಿಗೆ ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಹ್ಯೂಮನ್ ರಿಸೋರ್ಸಸ್, ಎನ್ವಿರಾನ್ಮೆಂಟಲ್, ಜಿಯಾಲಜಿ, IT, ಫೈನಾನ್ಸ್, ಲಾ ಡಿಪಾರ್ಟ್ಮೆಂಟ್, ಇಷ್ಟು ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ 1 ಆರ್ಮ್ 1 ಲೆಗ್ ಹಾಗೆ ಕೇಳಿಸ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಇರೋವಂಥ ಈ ರೀತಿಯ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಏಜ್ ಲಿಮಿಟ್ ವಿಚಾರಕ್ಕೆ ನೋಡೋದಾದರೆ ಮ್ಯಾಕ್ಸಿಮಮ್ 30 ವರ್ಷದ ಕೆಳಗಡೆ ಇರೋವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, ಪ್ಲಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇರುತ್ತೆ. ಅದರಲ್ಲಿ SC/ST ಕ್ಯಾಟಗರಿಗೆ 5 ಇಯರ್ಸ್, OBC ಕ್ಯಾಟಗರಿಗಾದರೆ 3 ಇಯರ್ಸ್, PWBD ಕ್ಯಾಟಗರಿಯಲ್ಲಿ ER ಅಥವಾ ಜನರಲ್ ಮತ್ತು EWS ಕ್ಯಾಟಗರಿ ಆದರೆ 10 ವರ್ಷ, ಮತ್ತು PWBD ಕ್ಯಾಟಗರಿಯಲ್ಲಿ OBC ಕ್ಯಾಂಡಿಡೇಟ್ಗಾದರೆ 13 ವರ್ಷ, PWBD ಕ್ಯಾಟಗರಿಯಲ್ಲಿ SC/ST ಸೇರಿದಂಥ ವರ್ಗಕ್ಕೆ ಸೇರಿದಂಥವ್ರಿಗಾದರೆ 15 ವರ್ಷ ಮ್ಯಾಕ್ಸಿಮಮ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಹಾಗೆ ಜಮ್ಮು ಕಾಶ್ಮೀರ ಸೇರಿದಂಥ ಅಭ್ಯರ್ಥಿಗಳು ಏನಾದರೂ ಅಪ್ಲೈ ಮಾಡ್ತಿದ್ರೆ ಅವ್ರಿಗೂ ಕೂಡ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಹಾಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು, ಆಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಇರುತ್ತೆ. ಬಟ್ ಇಲ್ಲಿ ಎಷ್ಟು ಅಂತ ಮೆನ್ಷನ್ ಮಾಡಿಲ್ಲ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದು ಎಲಿಜಿಬಲ್ ಇರೋಂಥ ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಿದಂಥ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದಾದಮೇಲೆ ನಿಮಗೆ ಗ್ರೂಪ್ ಡಿಸ್ಕಷನ್ ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಇನ್ನು ನೀವು ಇದೇ ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ಟೋಟಲ್ ಇಂಟರ್ವ್ಯೂ ಮತ್ತು CBT ಟೆಸ್ಟ್ನ 100 ಮಾರ್ಕ್ಸ್ಗೆ ತೊಗೊಂಡ್ರೆ ಅದರಲ್ಲಿ CBT ಸ್ಕೋರ್ ಬಂದು 75 ಮಾಡಿರಬೇಕಾಗುತ್ತೆ, ಮತ್ತು ಗ್ರೂಪ್ ಡಿಸ್ಕಷನ್ ಬಂದು 10 ಮಾರ್ಕ್ಸ್, ಪರ್ಸನಲ್ ಇಂಟರ್ವ್ಯೂ ಬಂದು 15 ಮಾರ್ಕ್ಸ್ಗೆ ಇದ್ದು ಟೋಟಲ್ 100 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಂದು ನಿಮಗೆ ಟೋಟಲ್ 2 ಅವರ್ಸ್ ಇದ್ದು ಅದರಲ್ಲಿ 150 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಮತ್ತು ಇಂಗ್ಲೀಷ್ ಹಾಗೆ ಹಿಂದಿ 2 ಲ್ಯಾಂಗ್ವೇಜಲ್ಲಿ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ ಸಿಗ್ತಿದ್ದು. ಸೆಲೆಕ್ಷನ್ ಆಫ್ 120 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಫ್ ರೆಲೆವೆಂಟ್ ಡಿಸಿಪ್ಲಿನ್ ಆಗ ಸಬ್ಜೆಕ್ಟ್ನ ಬಗ್ಗೆ ಇದ್ದು, ಸೆಕ್ಷನ್ 2 ಬಂದು 30 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ನಿಮಗೆ ಜನರಲ್ ಅಬಿಲಿಟಿ, ಲಾಜಿಕಲ್ ರೀಸನಿಂಗ್ ಮತ್ತು ಇಂಟೆಲಿಜೆನ್ಸ್ ಟೆಸ್ಟ್ ಇದ್ರ ಬಗ್ಗೆ ನಿಮಗೆ ಕ್ವಶನ್ಸ್ ಇರುತ್ತೆ. ಇನ್ನು ಕೊನೆಯದಾಗಿ ಮಾರ್ಕೆಟಿಂಗ್ನ ಬಗ್ಗೆ ಕೂಡ ನಿಮ್ಮನ್ನ ಕ್ವಶನ್ ಕೇಳ್ತಾರೆ. ಇನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಕಂಡಕ್ಟ್ ಮಾಡೋ ಸೆಂಟರ್ಸ್ ಬಂದು ನಿಮಗೆ ಮೊದಲನೇದಾಗಿ ನ್ಯೂ ದೆಹಲಿ ಇನ್ಕ್ಲೂಡಿಂಗ್ SCR ಮತ್ತು ಚಂಡೀಗಢ, ಇಂಟಾನಗರ್ ಮತ್ತು ಅರುಣಾಚಲ್ ಪ್ರದೇಶ್, ದೇಹರಾದೂನ್ನಲ್ಲಿ, ಹಾಗೆ ಹಿಮಾಚಲ್ ಪ್ರದೇಶ್ನಲ್ಲಿ ನಿಮಗೆ ಸೆಂಟರ್ಸ್ ಇರುತ್ತೆ. CBT ಟೆಸ್ಟ್ ಹಾಗೆ ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂ ನಿಮ್ಮ ಆಧಾರದ ಮೇಲೆ ನಿಮ್ಮನ್ನ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಓವರಾಲ್ ಆಗಿ ನೀವು 50% ಮಾರ್ಕ್ಸ್ ತೊಗೋಬೇಕಾಗಿದ್ದು, ಅದರ್ಸ್ ಕ್ಯಾಟಗರಿಯವರು 40% ತೊಗೊಂಡಿದ್ರು ಕೂಡ ಸರಿ ಹೋಗುತ್ತೆ. SC/ST PWBD OBC ಕ್ಯಾಟಗರಿ ಇಂಥವರು 40% ತೊಗೊಂಡಿರ್ಬೇಕಾಗುತ್ತೆ ಮಿನಿಮಮ್ ಕ್ವಾಲಿಫೈ ಆಗಲು. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಮೆಡಿಕಲ್ ಫಿಟ್ನೆಸ್ ಕೂಡ ಇರಬೇಕಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರ ಅಭ್ಯರ್ಥಿಗೆ ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಕೂಡ ಇರುತ್ತೆ. 3 ಇಯರ್ಸ್ ಕಂಪ್ಲೀಟ್ ಮಾಡಿರೋವಂಥವ್ರಿಗೆ 7,70,000ವರೆಗೂ ನಿಮಗೆ ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಇದ್ದು, ಇದು SC/ST PWBD ಕ್ಯಾಟಗರಿಗೆ ಇರುತ್ತೆ. ಹಾಗೆ ಜನರಲ್ ಮತ್ತು OBC ಕ್ಯಾಂಡಿಡೇಟ್ಗೆ ನಿಮಗೆ 10 ಲಕ್ಷ ಅಗ್ರಿಮೆಂಟ್ ಬಾಂಡ್ ಇರುತ್ತೆ.
ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಈ ಆಲ್ರೆಡಿ ಹೇಳ್ದಾಗೆ www.sjvn.nic.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿದ್ದು, ಮೊದಲೇ ರಿಜಿಸ್ಟ್ರೇಷನ್ ಆಗಿ ನೀಡಬೇಕಾದ್ರೆ ಮೊಬೈಲ್ ನಂಬರ್ ಹಾಗೆ ಇಮೇಲ್ ಐ ಡಿ ಕರೆಕ್ಟಾಗಿರೋವಂಥದ್ದನ್ನ ನೀಡಿ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಏಪ್ರಿಲ್ 28ನೇ ತಾರೀಕು 10 ಗಂಟೆಯಿಂದ ಸ್ಟಾರ್ಟ್ ಆಗ್ತಿದ್ದು, ಮೇ 18ನೇ ತಾರೀಕು 6 ಗಂಟೆಗೆ ಕೊನೆಯ ದಿನಾಂಕ ಆಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಮಿನಿಮಮ್ 18 ವರ್ಷದ ಮೇಲೆ ಇರೋವಂಥವ್ರು ಅಪ್ಲೈ ಮಾಡಬೇಕಾಗಿದ್ದು, ಇಂಡಿಯನ್ ಸಿಟಿಜನ್ ಆಗಿರೋರಿಗೆ ಮಿನಿಮಮ್ 18 ವರ್ಷದ ಮೇಲೆ ಇರಬೇಕಾಗುತ್ತೆ. ನೋಡಿ, PWBT ಕ್ಯಾಟಗರಿಯಲ್ಲಿ ಇಷ್ಟು ಫುಲ್ ಫಾರ್ಮ್ ಇಲ್ಲಿ ನೀಡಿದ್ದು, ಇದನ್ನೊಮ್ಮೆ ಕ್ಲೀನಾಗಿ ನೋಡ್ಕೊಳ್ಳಿ. ಇನ್ನು ಇವತ್ತಿನ ವಿಡಿಯೋ ಇದಾಗಿದ್ದು, ಈ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಕೆಲಸ ಹುಡುಕ್ತಿರೋ ಅಂತ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.